ಕುಬುಸಂತ್ರು ಸಾಂಗವಾಗಿ ನಡೆದು ಮುಗ್ದೈತಿ. ಚಲೋ ಅಥವಾ ಇವ ಮಂದಿ ಬಂದಾರೆಲ್ಲ ಹೊಟ್ಟೆ ತುಂಬ ಉಂಡು ಹೋದ್ರು. ಕೆಲವೊಂದು ಅದಾವಲ್ಲ ಏನು ಅನ್ನ ಕೆಡಿಸಿದ್ವು ಏನು ತಾನ ಅಂತ ನನ್ನ ತಗ ಈ ಹೊಟ್ಟೆ ತುಂಬಿದವರಿಗೆ ಹೊಳ್ಳಿ ಊಟಕ್ಕೆ ಹಾಕ್ತೇವಲ್ಲ ಗನಸ್ ಹೊಕ್ಕ ಅವ್ರಿಗೆ. ಬಡಬಗ್ರಿಗೆ ಊಟಕ್ಕೆ ನೀಡ್ರಿ. ಹೊಟ್ಟೆ ತುಂಬ ಒಂದು ಗಂಗಾಳದಾಗ ಒಂದು ಅಗಳು ಬಿಡ್ಲಾರ್ದಂಗೆ ಉಂಡು ಬಳ್ಕೊಂಡು ತಿಂದು ಮತ್ತೆ ಗಂಗಾಳ ನೆಕ್ಕಿ ತೊಳಿ ಅವಶ್ಯಕತೆನೇ ಇರೋದಿಲ್ಲ. ಇವಕ್ಕೆ ಏಟು ಉಂಟ ಒಟ್ಟು ನಡೆಸ್ಕೊಳ್ಳಲ್ಲ. ಸ್ವೀಟ್ ನಡೆಸ್ಕೊಂಡವು ತಾಟ್ನ ಹಂಗೆ ಬಿಟ್ಟವು, ಅನ್ನ ನಡೆಸ್ಕೊಂಡವು ಹಂಗೆ ಬಿಡ್ತಾವೆ. ಮತ್ತೊಬ್ರು ಉಂಟಾರ. ದಯವಿಟ್ಟು ಹೇಳ್ತೇನಲ್ಲ ಹಂಗೆ ಎಗ್ಗಳನ್ನ ನೀಡ್ಸ್ಕೊಂಡು ಯಾವತ್ತು ಕೆಡಿಸ್ಬಾರ್ದು. ಈಗ ಒಂದು ಬಿಟ್ಟು 2 ಸಲ ನಡೆಸ್ಕೊಲಿ. ಅದನ್ನ ಯಾಕೆ ಒಮ್ಮೆ ತಿಕ್ಕಿಗಟ್ಲೆ ನಡೆಸ್ಕೊಂಬಂದು ನಿಂದಿರ್ಬೇಕು? ತಿನ್ನೋದನ್ನು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾವೆ. ತಿನ್ನಕ್ಕಾಗಲ್ಲ ಅಂದ್ರೆ ತಿನ್ನಿಡ್ಬೇಡ್ರಿ ಅಂದ್ಬಿಡ್ಬೇಕು. ಅಲ್ಲೇ ಉಳಿದ್ರೆ ಉಳಿತಿದ್ದ ಬರಾಗ. ಇದೊಂದು ವಿಚಾರ ಮೆಚ್ಚು ಹಂಗೈತಿ. ಆಮೇಲೆ ಇನ್ನೊಂದು ಏನಕ್ಕೈತಿ ಅಂದ್ರೆ ಈಗ ಎಂದು ಕಾಣ್ಲಾರ್ದಾರ ತಿಂತಾರ. ಇವರೆಲ್ಲ ಇದ್ದಂಥ ಮಂದಿ ದೊಡ್ಡ ಮಂದಿ ಮತ್ತು ಸ್ವಲ್ಪ ಬಿಡ್ತಾರ ಅವ್ರು. ಎಲ್ಲಾರ್ದು ಊಟ ಆತ? ಪಾರ್ವತಿ ನಿಂದ ಮಾವ ಊಟ ಆಗೈತಿ? ಹ್ಞೂ ರೀ ಮಾವ, ಊಟ ಆಗೈತ್ರಿ. ಊಟ ಆತ್ರಿ ಮಾವಾರ, ನೀವು ಊಟ ಮಾಡಿದ್ರಿಲ್ಲ? ನಂದು ಈಗ ಆತಮ್ಮ. ನಂದು ಪಾರ್ವತಿ ಇಬ್ಬರದು ಸೇರಿ ಆತ. ಅದನ್ನ ಕೇಳಿದೆ ಊಟ ಆತ ನಿಮ್ದು ಅಂತೇಳಿ. ಖಾರೆ ಅಂತರು ಭಾರಿ ಚಂದಾಗಿತ್ರಿ ಅಣ್ಣಾರ, ಭಾರಿ ಮಸ್ತ್ ಆಗಿತ್ತು ಬಿಡ್ರಿ. ಇದು ನಮ್ಮ ಕನಸು ಅನ್ಕೊಂಡಿದ್ದಿಲ್ಲ ಬಿಡ್ರಿ. ಇಷ್ಟು ಚಂದ ಕಾರ್ಯ ಅಂತೇಳಿ ನೋಡಿದ್ದಿಲ್ಲ ಬಿಡ್ರಿ ನಾವು, ಸುಳ್ಳು ಅನ್ಬಾರ್ದು. ಹಂಗಾರ ನಾವೇನು ಬರ್ತೀವ್ರಿ ಏನಾರು ಕತ್ಲ ಹಾಕಿತ್ತ ಮುಂಚೆ ಸ್ವಲ್ಪ ಊರು ಸೇರ್ಕೊಂಡ್ಬಿಡ್ತೀವಿ. ಹಾಂ ಹೋಗಿ ಬರ್ರಿ. ಹಂಗಾರೆ ಇದು ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಕ್ಕೆ ಹೇಳಿನ್ರಿ. ಹಾಂ ಅಕ್ಕ, ಹಂಗಾರೆ ಈ ಸೀರೆ ಕಳೆದ ಮೆತ್ತನ್ ಪತ್ಲಾನಾರ ಇಲ್ಲ ಚುಡಿದಾರ ಹಾಕೋತಿ ಅಕ್ಕ? ತಂದಿ ಏನಕ್ಕ? ಇಲ್ಲ ಏನು ಅಲ್ಲೇ ಊರಿಗೆ ಹೋಗಿ ಉಟ್ಕೊಂತೀಯ? ಬ್ಯಾಡ್ರಿ ಅಣ್ಣಾರ, ಗಾಡಿ ಏನು ಬ್ಯಾಡ್ರಿ, ಬಿಟ್ಟು ಬರೋದು ಕ್ರೂಸರ್ ತೊಗೊಂಬಂದಿವಲ್ಲ ಅದ್ರಾಗ ಹೋಗ್ಬಿಡ್ತೈತವ್ರಿ. ಅತ್ತಿಯವ್ರ ಪಾರ್ವತಿನ ಕಳ್ಸಲ್ಲ. ಅಲ್ಲ ಯಾಕೆ ಅಂದ್ರೆ ನಾಳೆ ನೀವೇ ತಂದ್ಬಿಡ್ತೀರ ಹಂಗಾರ? ಇಲ್ಲ ಅತ್ತಿಯರ, ಪಾರ್ವತಿದು ಡೆಲಿವರಿ ಆಗಲಿ, ಹೆರಿಗೆ ಆದಮೇಲೆ ಒಮ್ಮೆ ಕರ್ಕೊಂಬರ್ತೀನಿ. ಹಾಂ ಕತ್ಲಕತಿ ದಡ ಹುಡುಗಿ ಕರ್ಕೊರ್ರಿ. ಹೊತ್ತಕತಿ ಹೊಟ್ಟೆಲಿ ಹುಡುಗಿನ ತೀರಾ ಕತ್ಲಿ ಒಯ್ಯೋದು ಸರಿ ಅನ್ಸಲ್ಲ. ಈಗ ಕರ್ಕೊಂಡು ಹೋಗ್ಬಿಡೋಣಂತ. ಇದು ಸಿದ್ಧಾ ನಿಂತಿಯಲ್ಲಪ್ಪ ನೀನು, ಹೋಗವ ಏನು ಬ್ಯಾಗ್ ಈಗ ತಂದಿದ್ರೆ ಅವನ್ನೆಲ್ಲ ಕೂಡ ಗಾಡಿಯಾಗಿಡ್ರಿ. ನಡ್ರಿ ಪಾರ್ವತಿ, ಹೇಳವ ಸೊಕಾಶ್ ಹೇಳ ಮಗಳ ಬಾ. ಅಮ್ಮ, ಪಾರ್ವತಿದು ಹೆರಿಗೆ ಆದಮೇಲೆ ಕಳಿಸ್ತೀವಿ. ಹೆರಿಗೆ ಇಲ್ಲೇ ಮಾಡಿಸಿ ಕಳಿಸ್ತೀವಿ. ಮಾಡ್ಸ್ಯಾ? ಏನು ಹಂಗಂದ್ರೆ? ಹೌದು ಮಾಡಿಸಿಟ್ಟಿರ್ತಾರೆ. ಅದು ಕರೆ ನೀ ಹೇಳ್ದಂಗೆಪ್ಪ. ಅಲ್ಲ ನಡ್ಕೊಂಡು ಹೋಗೋದಿಲ್ಲ ತಗೋ, ದಾರಾಗಿ ಏನು ಮಾಡಿಸಿಟ್ಟಿದ್ದು ನಾವು ದಾಟಕ್ಕ. ಇದು ಗಾಡಿ ಕರ್ಕೊಂಡು ಹೋಗ್ತೀವಿ. ಅಲ್ಲ ಅಮ್ಮ, ನಾವು ಹೇಳಿದ್ದು ಹೆರಿಗೆ ಮಾಡಿಸಿ ಕಳಿಸ್ತೀವಿ ಅಂತ. ಏನ ಹೆರಿಗೆ ಆದ್ಮೇಲೆ ಕಳಿಸ್ತೀರ? ಏನು ಬರ್ಬರ್ತ ಪದ್ಧತಿ ಮರಿತೀರಿ ಹಂಗೆ ನೀವು? ಹೆರಿಗೆ ಆದ್ಮೇಲೆ ಕಳ್ಸಾಕ ಚೊಚ್ಚಲ್ ಬಸ್ರು ಚೊಚ್ಚಲ್ ಹೆರಿಗೆ ಯಾವಾಗಲೂ ತವ್ರ ಮನ್ಯಾಗ ಆಗ್ಬೇಕು. ಅದು ಹೆಂಗೆ ಗಂಡನ ಮನ್ಯಾಗ ನಿಮ್ರಿ? ಅಂದರೆ ನಿಮ್ಗೆ ಅಲ್ಲೇ ಊರು ದಾರಿ ಒಂದು ಸ್ವಲ್ಪ ಅಲ್ಲಲ್ಲೆಲ್ಲ ತೆಗ್ದಿನಿ ಭಾಳ ಐತಿ. ಆಮ್ಯಾಗ ರಾತ್ರಿ ಪಾತ್ರಿ ಹೆರಿಗೆನೋ ಬಂದ್ರೆ ಗಾಡಿ, ಆಮೇಲೆ ಅಲ್ಲಿಂದ ಸಿಟಿ ದವಾಖಾನೆ ಕರ್ಕೊಂಬರಕ್ಕೆ ಹೊತ್ತಕತಿ. ಹಾಗಾಗಿ ಬೇಡ ಅಂತಷ್ಟೆ. ನಾವು ಒಮ್ಮೆ ಹೆರಿಗೆ ಮುಗಿಸಿ ನಿಮಗೆ ಮರನೇ ದಿನನ ಕರ್ಕೊಂಬಂದ್ಬಿಡ್ತೇವೆ. ಸೀದಾ ದವಾಖಾನೆಯಿಂದ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ, ಯಾರು ಬೇಡ ಅಂದ್ರೆ. ಆದರೆ ಹೆರಿಗೆ ಆಗ ಮಟ್ಟ ನಮ್ಮ ಮನೆಗೆ ಇರಲಮ್ಮ ಆಕೆ. ಅತ್ತಿಯರ ನಾ ಹೇಳ್ದು ಕೇಳ್ತಲ್ಲ, ಹೆರಿಗೆ ಆಗ ಮಟ್ಟ ಆಕೆ ಇಲ್ಲೇ ಇರಲಿ. ಅಲ್ಲ ನಾವಕ್ಕಿಂತ ಚಲೋನ ನೋಡ್ಕೊಂತಿದ್ವಿ. ಬೇಕಾದ್ರೆ ನಾನು ಒಂದು ಗಾಡಿ ವ್ಯವಸ್ಥೆ ಮಾಡಿಟ್ಟಿರ್ತಿದ್ದೆ. ಹೇಳಿಡ್ತೇನೆ ಬೇಕಾದ್ರೆ. ನಮ್ಮೂರಾಗ ಒಬ್ಬ ಒಂದು ಗಾಡಿ ಐತಿ. ಅಂದರೆ ಚೊಚ್ಚಲ ಹೆರಿಗೆ ನಮ್ಮೂರಾಗ, ಅದು ನನ್ನ ಮಗಳು ನಮ್ದು ಇದ್ರೊಳಗೆ ಆಗಲಿ ಅಂತ ಆಸೆ. ಊರನ್ ಮಂದಿರ ಏನಂದಾರ, ಹೆರಿಗೆ ಕಳಿಸಿಲ್ಲ ಅಲ್ಲೇ ಇಟ್ಕೊಂಡ್ರು, ಏನೈತೆ ಏನು, ಯಾಕೆ ಕಳಿಸಿಲ್ಲ ಏನು ಅಂತೇಳಿ ಮಾತಾಡ್ಕೊತಾರೆ. ಅದೊಂದು. ಆಮೇಲೆ ಅಕ್ಕಿಗೂ ಒಂದು ಆಸೆ ಇರ್ತತ್ತಲ್ಲ ಹೆರಿಗೆ ತವ್ರ ಮನ್ಯಾಗ ಆಗಲಿ ಅನ್ನೋದು. ಹೌದ್ರಿ ಮಾವರ, ನೀವು ಹೇಳಿದ ಸುಳ್ಳಲ್ಲ. ಪಾಪಕ್ಕಿನ್ನ ನಾನು ಹೊಟ್ಟೆಲಿ ನಿಂತಾಗಿಂದ ನಿಮ್ಮ ಮನೆಗೆ ಕಳಿಸಿಲ್ಲ ಬಿಡ್ರಿ. ಆದರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊರಿ. ಈಗ ನೀವು ಯಾರ್ದಾರ ಗಾಡಿ ಹೇಳ್ತೀರಿ, ಅವ್ನು ಟೈಮ್ ಸರಿ ಇದ್ದ ಚಲೋ, ಇಲ್ಲ ಅಂತಂದ್ರೆ ಸುಮ್ಮನೆ ಒಂದೋಗಿ ಇನ್ನೊಂದು ಆಕೈತಿ ಅನ್ನೋ ಒಂದು ಕಾರಣಕ್ಕೆ. ಆತಪ್ಪ, ಏನು ಹೆಚ್ಚಿಗೆ ಏನು ಹೇಳೋದು, ಮತ್ತು ಹೇಳಿದರೆ ಸುಮ್ಮನೆ ಸರಿ ಅನ್ಸಲ್ಲ. ಆಯ್ತು ರೀ, ಹೆರಿಗೆ ಆದಮೇಲೆ ಕಳಿಸ್ರಿ. ಅವ ಬೇಸರ ಮಾಡ್ಕೊಬೇಡವ, ಹೆರಿಗೆ ಆದಮೇಲೆ ದವಾಖಾನಿಂದ ಸೀದಾ ಮನೆಗೆ ಬರ್ತೇನಂತೆ. ಅಯ್ಯೋ ನನ್ನ ಮಗಳ, ನಾ ಯಾಕೆ ಅವ ಬೇಸರ ಮಾಡ್ಕೊಳ್ಳಿ? ನಿನ್ನ ಗಂಡನ ಮನೆಯವ್ರ ನಿನ್ನ ಮ್ಯಾಗೆ ಎಷ್ಟು ಪ್ರೀತಿ ಇಟ್ಕೊಂಡಾರ. ಖುಷಿ ಆಗತ್ತವ ನನಗೆ. ನನ್ನ ಮಗಳು ನನ್ನ ಮನೆಯಾಗ ಇದ್ದಂಗೆ ಅಲ್ಲಿನೂ ಖುಷಿ ಆಗದಾಳಲ್ಲ ಅಂತೇಳಿ. ತಾಯಿಕ್ಕಿಂತ ಬಲ ಅತ್ತಿ, ತಂದಿಕ್ಕಿಂತ ಬಲ ಮಾವ, ಎಲ್ಲಕ್ಕಿಂತ ಹೆಚ್ಚಿನ ಗಂಡ. ಯಾಕೆ ನಾ ಇನ್ನು ಚಿಂತೆ ಮಾಡ್ಬೇಕು? ನಾ ಯಾಕೆ ಬೇಸರ ಮಾಡ್ಕೋಬೇಕು? ನೀ ನಮ್ಮ ಮನೆಗೆ ಬಂದಿಲ್ಲ ಅನ್ನೋದಕ್ಕಿಂತ ಇವರೆಲ್ಲ ಇಷ್ಟು ಚಂದ ನೋಡ್ಕೊಳಕತ್ತಾರಲ್ಲ ಮಗಳ ನಿನ್ನ, ಅದೇ ನನಗೆ ಭಾರಿ ಖುಷಿ. ಕುಡ್ ಬೇಡದು 2 ಕಣ್ಣು ಅಂತ. ಹಂಗೆ ಹಡದ ತಾಯಿ ಆಸೆ ಪಡೋದು ಒಂದು ಮಕ್ಕಳು ಚಂದ ಇರಲಿ ಅಂತೇಳಿ. ನೀ ಚಂದದಿಯಲ್ಲವ, ಖುಷಿಯಾಗಿರ ಅಷ್ಟೇ ಸಾಕು. ನನ್ನ ಕಣ್ಣ ನಿನಗೆ ಹತ್ತತೆ ಇವತ್ತು. ಮೊದಲು ನೆದರು ತೆಗಿಬೇಕು ನಿನಗೆ. ಪರಕರ ಮೊದಲು ಹೋಗತ್ಲೆ ನೆದರು ತೆಗಿರಿ. ಏನ್ರಿ ಗಂಡ ಹೆಂಡತಿ ನಿಂದಿರ್ಸಿ ಎಷ್ಟು ಮಂದಿ ಕಣ್ಣು ಬಿದ್ದತೆ ಏನು. ಇವತ್ತಂತರೂ ಬಂದವರೆಲ್ಲರೂ ಏನು ಚಂದ ಕಾಣಕತ್ತಾಳ. ಸೀರೆ ಭಾರಿ ಚಂದ ಆಗೈತಿ, ಅದೃಷ್ಟ ಮಾಡ್ಯಾಳ. ಇಷ್ಟು ಚಂದ ಫಂಕ್ಷನ್ ಆಯ್ತು, ಅಡಿಗೆ ಭಾಳ ರುಚಿ ಆಗೈತಿ. ಶ್ರೀಕಾಂತ್ ಪಾಟೀಲ್ ಸೊಸೆ ಆಗಾಕ ಎಷ್ಟು ಪುಣ್ಯ ಮಾಡ್ಯಾಳ ಏನು. ಎಂಥ ಚಂದ ಮಾಡ್ಯಾರ, ಎಲ್ಲ ಗಂಡನ ಮನೆ ಕಡೆದಾರ ಮಾಡ್ಯಾರ ಅಂತ ನಾವಂತೂ ನಮ್ಮನ್ನು ಮಾತಾಡಿಸ್ತಾರೆ ಎಲ್ಲರಿಗೂ ಹೇಳೀವಿ. ಹಾಗಾಗಿ ಭಾಳ ಖುಷಿ ಪಟ್ರು ಎಲ್ಲರೂ. ಅದಕ್ಕೆ ಮೊದಲು ನೀವು ಹೋಗತ್ಲೇ ನೆದರ್ ತೆಗಿರಪ್ಪ, ಗಂಡ ಹೆಂಡತಿ ನಿಂದಿರ್ಸಿ.
ನಾ ಹೋಗುತ್ತಲೇ ಮಾಡೋ ಕೆಲಸನ ಅದೀಗ ಆರತಿ ಮಾಡಿ ಒಳಗೆ ಕರ್ಕೋತೇನೆ ಈಗ ನೆದರ್ ತೆಗೆದು ಓಕಳಿ ಚೆಲ್ಲಿ. ಯಾಕಂದ್ರೆ ಎಷ್ಟು ಮಂದಿ ನನ್ನ ಮಗ ಸುಸಿ ಕಂಡುಬಿಟ್ಟಾರ ಏನವ ಇವ ಕಣ್ಣು ಮಣ್ಣಾಲಿ ಅದೇನೋ ಅಂತಾರಲ್ಲ ಮನುಷ್ಯನ ದೃಷ್ಟಿಗೆ ಏನಾದರೂ ಆಕೈತೆ ಅಂತ. ಅದಕ್ಕೆ ಮೊದಲು ಆ ಕೆಲಸ ಮಾಡ್ತೀನಿ. ಅಕ್ಕ ನೀ ಇವತ್ತು ಬರ್ತಿ ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ಇರಲಿ ಬಿಡು. ಅಕ್ಕ ಡೆಲಿವರಿ ಆಗ್ತಿದ್ದಂಗೆ ಬಂದ್ಬಿಡ. ಹ್ಞೂ ಲಕ್ಷ್ಮಿ, ಡೆಲಿವರಿ ಆಗ್ತಿದ್ದಂಗೆ ಬರ್ತೀನಿ. ಲಕ್ಷ್ಮಿ, ನೀನು ಹೆಂಗಿದ್ರು ಈಗ ಸದ್ಯ ಕಾಲೇಜ್ ಮುಗ್ದೈತಲ್ಲ, ನೀ ಹೆಂಗಿದ್ರು ಕೆಲ್ಸಕ್ಕೆ ಅಪ್ಲೈ ಮಾಡಕತ್ತಿ. ಒಂದೆರಡು ದಿನ ನಮ್ಮ ಮನೆಗೆ ಇರ. ಯಾಕೆ ಹೋಕ್ಕಿ? ನಂಗಂತೂ ಭಾಳ ಬೇಜಾರಾಗೈತೆ. ನಾನು ಡಿಸೈನರ್ ಕೋರ್ಸ್ ಮಾಡತ್ತೀನಲ್ಲ, ಅದು ನಂದು ಈಗ ಆಲ್ಮೋಸ್ಟ್ ಎಲ್ಲ ಮುಗಿಯಕ್ಕೆ ಬಂತು. ನಂದು ಕೆಲಸ ನೋಡ್ದಂಗೆ ಆಕತ್ತಿ. ನಾನು ಏನೇನು ಡಿಸೈನ್ ಮಾಡೀನಿ ಅದೆಲ್ಲ ನೋಡುವಂತೆ. ನನ್ನ ಬುಕ್ಸ್ ಒಳಗೆಲ್ಲ ಡ್ರಾಯಿಂಗ್ ಎಷ್ಟು ಚಲೋ ಮಾಡಿಟ್ಟೇನು ಗೊತ್ತೇನೆ, ಅದೆಲ್ಲ ನೋಡುವಂತೆ. ಒಂದೆರಡು ದಿನ ನಮ್ಮ ಮನೆಗೆ ಇರ. ನಾನು ಬಟ್ಟಿನೇ ತಂದಿಲ್ಲ, ಹಂಗೆ ಬಂದೇನಿ ಇದೊಂದು ಜೊತೆ ಹಾಕ್ಕೊಂಡು. ಅಯ್ಯೋ ದೇವ್ರೆ, ನನ್ವೇ ಹೊಸ ನೈಟ್ ಡ್ರೆಸ್ ಹಂಗೆ ಅದಾವು, ಎಷ್ಟು ಚಲೋ ಚಲೋ ಅದಾವು. ಬಾ ಅವನ್ನೇ ಹಾಕೊಂಡು ಮನೆಯಾಗ ಇರ್ತೇವಲ್ಲ, ಹೆಂಗಿದ್ರೆ ಡ್ರೆಸ್ಸು ಅದಾವು, ಇವು ಅದಾವು. ಹೆಂಗಿದ್ರು ನಾನು ನಿಂಗೆ ಬರ್ತಾವೆ, ನಿಂಗೆ ನಂಗೆ ಬರ್ತಾವೆ, ಏನಾಗಲ್ಲ. ಬಾ, ಡ್ರೆಸ್ ತಂದಿಲ್ಲ ಅಂತ ಹೋಗೋದೇನು ಬೇಕಾಗಿಲ್ಲ. ಅವರೆಲ್ಲ ಹೋಗ್ಲಿ, ನೀ ನಮ್ಮ ಮನೆಯಾಗ ಒಂದೆರಡು ದಿನ ಇರು ಲಕ್ಷ್ಮಿ. ಲಕ್ಷ್ಮಿ ಇರವ, ನಿಮ್ಮ ಅಕ್ಕಗೂ ಬೇಜಾರಾಕಿರ್ತೈತಿ. ಅಕ್ಕಿಗೂ ತವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂತೇಳಿ ನೀನಾರ ಇರು, ಅಂದ್ರೆ ಇನ್ನೊಂಚೂರು ಖುಷಿನಾರ ಆಕತ್ ಪಾರ್ವತಿಗೂ. ಇರು ಲಕ್ಷ್ಮಿ, ಇರವ, ಇದ್ದೆ 2 ದಿನ ಇದ್ದು ಬಾರವ. ಹಾಂ ಇರ್ತೇನೆ. ನನಗೂ ಇರ್ಬೇಕಂತಾನೆ ಅನಿಸಿತ್ತು, ಆದ್ರೆ ಬಟ್ಟೆ ತಂದಿದ್ದಿಲ್ಲ ಅಂತ ಹೊಂಟಿದ್ದೆ. 2 ದಿನ ಇದ್ದೇ ಹೋಗ್ತೀನಿ. ಅಂತೂ ಹುಡುಗಿದು ಓದಂತೂ ಮುಗೀತು, ಒಳ್ಳೆ ಕೆಲ್ಸಕ್ಕೆ ಹತ್ತಾಳ್ಬೇಡ್ರಿ. ಪಾರ್ವತಿ, ಇದು ನಮ್ಮ ವಾರಗಿತ್ತಾರೆಲ್ಲರೂ ಊರಿಗೆ ಹೋದ್ರಲ್ಲ, ಅವ್ರಿಗೆ ಅಡಿಗೆ ಕಟ್ಕೊಟ್ಟೆನ? ಒಟ್ಟು ಉಳಿದಿದ್ದೆಲ್ಲ ಅಡಿಗೆ? ಹ್ಞೂ ಅದಕ್ಕೆ ಎಲ್ಲರಿಗೆ ಅಡಿಗೆ ಕಟ್ಕೊಟ್ಟೇನಿ. ಆಮೇಲೆ ನಿಮ್ಮ ಮಗ ಸುಸಿ ಹೋಗೋತ್ನಾಗೂ ಅಷ್ಟೇ ಅಡಿಗೆ ಜಾಸ್ತಿನೇ ಹಾಕಿ ಕಳ್ಸೇನು. ಒಟ್ಟು ಹೇಳಿದೆ, ಮತ್ತು ಮನೆಗೆ ಹೋಗುಣ್ರಿಪ್ಪ ಒಂಚೂರು ತೆಗೆದು ಬಿಸಿ ಮಾಡ್ರಿ ಅಂತಂದು ಹೇಳೇನಿ. ಚಲೋ ಆತು ಬಿಡು. ಹಂಗಾರೆ ನಾವು ಬರ್ತೇವ್ರಿ, ಹೊತ್ತು ಭಾಳ ಆಕತಿ ಮತ್ತೆ. ಪಾರ್ವತಿ ಹೋಗ್ಬತ್ತನವಾ? ಹ್ಞೂ ಅಪ್ಪ, ಹೋಗಿ ಬರ್ರಿ. ಹುಷಾರಪ್ಪ ದಾರ್ಯಾಗ. ಹ್ಞೂ ಮಗಳ, ನೀನು ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡುವ. ಹೋಗಿ ಬರ್ತೀವಿ ಅವ್ವ. ಬಾರ, ಹೊತ್ತಾಕತಿ ಅವ್ವ, ಬಾರ್ಬೇ. ಈಗ ಹಂಗಾರ ಪಾರ್ವತಿ ನಿಲ್ಲೇ ಬಿಟ್ಟು ಹೋಗೋದ ಆತ? ಹ್ಞೂ ರೀ ಅತ್ತೀರ, ಈಗ ಪಾರ್ವತಿ ನಿಲ್ಲೇ ಬಿಟ್ಟು ಹೋಗೋಣ. ಹೆರಿಗೆಯಿಂದ ಇದು ಮಾಡ್ತಾರೆ ತಗೋರಿ. ನೀವು ಯಾಕೆ ಚಿಂತೆ ಮಾಡ್ತೀರಿ? ನಮಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ ಇಲ್ಲಿ. ನಾವೇ ಇನ್ನು ನಮ್ದ ಒಂದು ಗುಂಜಿ ಕಡಿಮೆ ಆಗ್ಬೋದು, ಹಂಗೇನು ಒಂದು ಗುಂಜಿ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೊಂತಾರ. ಏನೋ ಒಂದು ಕೂದಲು ಕೊಂಕಲಾರ್ದಂಗೆ. ಅವ್ರು ಹೇಳೋದು ಬರಬರಿನ. ರಾತ್ರಿ ಹೆರಿಗೆನೂ ಬಂದ್ರೆ ನಮ್ಮ ಮನೆಗೇನು ಕೈಯಾಗ ಗಾಡಿ ಇಲ್ಲ, ಬಸ್ಸಿಗೆ ಬೈ ತೆಗಿಬೇಕು. ಕೈಯಾಗ ಗಾಡಿ ಐತಿ, ಚಲೋ ಆತ್ತವ್ರಿ. ಅವರು ಕರ್ಕೊಂಡು ಹೋಗಿ ಹೆರಿಗೆಗೆಲ್ಲ ಚಲೋ ಆಕತಿ. ಆತು ತಗೋರವ. ಹಂಗಾರ ಬರ್ತೇನವ ಪಾರ್ವತಿ. ಬರ್ತೇನವ, ಹುಷಾರಾಗಿರ ಮಗಳ. ನೆದ್ರು ತೆಗೆಸ್ಕೊ ಮನೆಗೆ ಹೋಗಿ. ಬರ್ತೇನಪ್ಪ ಪಾಟೀಲ, ಹೋಗಿ ಬರ್ತೇನಪ್ಪ. ನನ್ನ ಮೊಮ್ಮಗಳನ್ನ ಭಾಳ ಚಂದ ನೋಡ್ಕೊಳಕತ್ತೀರಪ್ಪ ನಿಮ್ಮ ಮನ್ಯಾಗ. ಭಾರಿ ಖುಷಿ ಆಕ. ದೇವ್ರು ನಿಮ್ಮನ್ನು ತಣ್ಣಗಿಟ್ಟಿರ್ಲಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಪ್ಪ, ಒಳ್ಳೇದು ಮಾಡಲಿ. ಏನು ಬೇ ಮೊಮ್ಮಗಳು ಕರ್ಕೊಂಬಂದೇನ? ಅಯ್ಯ ಕರಿಬೇಕಿತ್ತವ. ನಮ್ಮಕ್ಕಿನ ಯಾರು ಬೇಡ, ನಾವಷ್ಟ ಹೋಗೋಣ ಅಲ್ಲ. ಹಂಗಾಗಿ ಕರ್ಲಿಲ್ಲಲ್ಲ ಅನ್ಬೇಡ. ಮತ್ತೆ ಏನು ಭಾಳ ಮಂದಿನ ಹೊಂಡಿಸ್ಕೊಂಡು ಹೋಗಲಿಲ್ಲ. ಆಕೆ ಬೇಕಾದ್ರೆ ದಿಬ್ರ ದಿಂಡಿ ಗಿರ್ಜಿದಾಳಲ್ಲ, ಆಕಿನ್ನ ಪಾತಿ ಜೈ ಅಂತ ಕಲ್ಲಂತ ಬುಲ್ ಅಂತೇಳಿ ಅವ್ರನ್ನಷ್ಟೇ ಹೊಂಡಿಸ್ಕೊಂಡು ಹೋಗಿದ್ದೆ. ಬಿಡು, ನಮ್ಮನ್ನೆಲ್ಲ ಯಾಕೆ ಕರಿತೀರಿ? ದೊಡ್ಡ ಮನೆಗೆ ಮಗಳು ಕೊಟ್ಟಿರ, ದೊಡ್ಡ ಮಂದಿ ಆಗಿರೇ. ಈಗ ನಮ್ಮನ್ನೆಲ್ಲ ಬಡಬಗ್ರವ, ನಾವು ನಮ್ಮನ್ನು ಕರಿತೀರ ನೀವು? ನಾ ಅದನ್ನು ಕೇಳಲಿಲ್ಲ, ಮೊಮ್ಮಗಳು ಕರ್ಕೊಂಬಂದ್ರೇನ ಅಂತ ಕೇಳಿದ್ದಷ್ಟೇ. ಯಾರೇನವ ಹಂಗೆಲ್ಲ ಮಾತಾಡ್ಬೇಡವ. ಏನಾಯ್ತು ಗೊತ್ತಾನೆ, ಹುಯ್ಯಂತ ಬಂದಾರಲ್ಲ ಅವ್ರದ್ದು ಜಗ್ತೈತಿ. ಯಾರ ದೊಡ್ಡ ಮಂದಿ ಬಂದಿದ್ರಂತೇವ. ಮಂದಿ ಬಂದಿದ್ರು ಬಿಡು. ಇವತ್ತೇನೋ ಅಯ್ಯೋ ಹಾಗಾಗಿ ಬೇಡ ಅಂತೇಳಿ ಸ್ವಲ್ಪ ಮಂದಿ ಹೋದ್ವಿ. ಮತ್ತು ಬೇಡ ಅಂತೇಳಿ ಅರ್ಥ ಮಾಡ್ಕೊ ಒಂಚೂರು. ಹೌದವ್ವ, ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಶಾಂತಕ್ಕ. ನೀವೆಲ್ಲ ದೊಡ್ಡ ಮಂದಿಯಾಗಿದ್ದರು, ಬಂದರು, ಹೋದರು, ಹೆಣ್ಣು ಕೊಟ್ಟಿರವ, ನಿಮ್ಗೆ ಗೊತ್ತಾಕತಿ. ಆದರೂ ನಮ್ಮನ್ನೊಂದು ಮಾತು ಕರಲಿಲ್ಲ ಬಿಡ ಶಾಂತಕ್ಕ. ಯಾಕೆ ನಿನ್ನೆ ಅದೇನದು ಕಡಿಮೆ ಮಾಡಕ್ಕೆ ಬರಲಿಲ್ಲ ಅಂತೇಳಿ ನಾನು ಕರಲಿಲ್ಲ ಹೆಂಗೆ? ಅಯ್ಯವ್ವ, ಹಂಗ್ಯಾಕೆ ಅನ್ಕೋತೀಯವ್ವ? ನಿನ್ನ ಕೆಲಸ ಇತ್ತು ಪಾಪ, ನೀವು ಹೋದಿ. ನಾನು ಇಲ್ಲ ಯಾರನ್ನೂ ಕರೆದಿಲ್ಲ. ಜಯಕ್ಕ ಪಾಪ ಕಡಿಮೆ ಮಾಡಕ್ಕೆ ಬಂದಿತ್ತು, ಆಕಿನ ಬಿಟ್ಟು ಹೋಗೋದು ಹೆಂಗಂತ ಆಕಿನ ಕರೆದಿದ್ದೆ. ಇನ್ನು ಗಿರ್ಜಿ ನಿಮ್ಗೆ ಗೊತ್ತಲ್ಲ, ಆಕಿ ಮನೆಯಾಗ ಇದ್ದಂಗೆ ಆಗ್ಬಿಟ್ಟಾಳ. ಆಕಿನ ಬಿಟ್ಟು ಏನು ಮಾಡೋದೈತಿ? ಆಕಿನ ಕರ್ಕೊಂಡೋಗಿದ್ದೆ. ಮತ್ತು ಯಾರನ್ನೂ ಇಲ್ಲವ, ಪಾತ ಬೇಕು ಬಂದಿದ್ಲ ಅಷ್ಟೇ. ಅಷ್ಟ ಅನ್ಕೊಂತ ಇಡೇವ್ರ ಮಂದಿನ ಹೊಣ್ಸಿ ಬಿಡು, ನಮ್ಮನ್ನೊಬ್ರನ್ನಾರು ಬಿಟ್ಟು. ಅದು ಹೋಲ್ ಬಿಡು. ಅಡುಗೆನ ಭಾರಿ ಚಲೋ ಮಾಡಿಸಿದ್ರಂತ ಜೈ ಅನ್ನಕತ್ತಿದ್ಲವ. ಅಡುಗೆನ ಭಾಳ ರುಚಿ ಮಾಡಿದ್ರಂತ ಜೈ ಹೇಳಿದ್ಲು. ಹೇಳ್ತಿಯಲ್ಲ ಯವ್ವ, ಅಡುಗೆಯಾರ ಮಾಡಿಸಿದ್ರು, ಏನು ರುಚಿ ಮಾಡಿಸಿದ್ರು ಅಂತೀಯ? ಪಪ್ಪ ಭಾರಿ ರುಚಿಯಾಗಿದ್ವು. ಆತ್ ಬಿಡ, ಉಂಡು ಬಂದೆ ಅಲ್ವ ಒಟ್ಟು. ಅಂದಂಗೆ ಶಾಂತಕ್ಕ, ಏನು ನಿನ್ನ ಮಗಳು ಕಾಣವಳ್ಳಲ್ಲ? ಹೆರಿಗೆ ಆದ್ಮೇಲೆ ಕಳಿಸ್ತಾರಂತೆ. ಕಳ್ಸಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಗಾಡಿ ವ್ಯವಸ್ಥೆ ಬರಬರಿ ಇಲ್ಲ. ರಾತ್ರಿ ಹೆರಿಗೆ ನೋದು ಬಂದ್ರೆ ಕರ್ಕೊಂಡು ಹೋಗಿ ತ್ರಾಸಕತ್ರಿ ಎತ್ತಾರ ಅಂತೇಳಿ ನಾನು ನಾಳೆ ಬ್ಯಾಡ್ರಿ ಹೆರಿಗೆ ಆದ್ಮೇಲೆ ಕಳಿಸ್ತೀವಿ ಅಂದ್ರು. ಅದಕ್ಕೆ ಸುಮ್ಮನಾದಿ. ಮತ್ತೆ ಎಂತವ ಹೆರಿಗೆ ಆದ್ಮೇಲೆ ಕಳಿಸ್ತಾರನ? ಯಾರು ಚೊಚ್ಚಲ್ ಬಸ್ರು ಏನಂಗಾರ? ಊರಾಗ ಯಾರು ಬಸ್ರು ಆಗಂಗೆ ಇಲ್ಲ, ಹಡೆಯಂಗೆ ಇಲ್ಲ, ಮಕ್ಕಳು ಮರಿ ಮಾಡ್ಕೊಂಡೇ ಇಲ್ಲನ? ಸೀಮೆಗೆಲ್ಲದ ಹಂಗೆ ಅನ್ನೋದು ಹೆಂಗದ? ತೀರಾ ಕಳಿಸ್ಬೇಕಿತ್ತು, ಕಳ್ಸಕ್ಕೆ ಮನ್ಸಿಲ್ಲ ನೋಡೋರಿಗೆ. ಓಯ್ಯವ್ವ ಕಲ್ಲವ, ಒಂದು ತಿಳಿಯಾಗಿ ನಿಂತಿರೋ ನೀರ್ನಾಗ ಕಲ್ಲು ಹೋಗದಂಗೆ ಮಾತಾಡಕತ್ತೇ ನೀ. ಹಸೆ ಕೂಡ ಹಳ್ಳು ಹೋಗದಂಗೆ ಸುಮ್ಕುಂದ್ರೆ. ಅವ್ರಿಗೆ ಈಗ ಒಮ್ಮೆ ಹಿಂದಕ್ಕೊಮ್ಮೆ ಆಕಿಗೆ ಪಾಪ ಹೊಟ್ಟಿಲ್ ಇದಾಗಿಲ್ಲನ ಪಾರ್ವತಿಗೆ. ಹಂಗಾಗಿ ಅತ್ತಿ ಮಾವ ಮಗ ಇವನು ಗಂಡ ಮನ್ಯಾಗ ನಾದ್ನಿ ಎಲ್ಲರೂ ಕಣ್ಣಿಟ್ಟು
ಇಲ್ಲಡಿಲೆ ಹಂಗೆ ಕೂದ್ಲು ಬಿಸ್ಕಿ ಆಡ್ದಂಗೆ ನೋಡ್ಕೊಳಕತ್ತಾರ ಆಕಿನ್ ಗೊತ್ತನ ಕುಡಿದ್ ನೀರು ಹೊಟ್ಟೆ ಅಂದ ಅಲ್ಲಾಡ್ಲಾರ್ದಂಗೆ ಹಂಗೆ ನೋಡ್ಕೊಳಕತ್ತಾರ ಪುಣ್ಯ ಮಾಡಿರ್ಬೇಕು ಅವ್ರಂದ್ರೆ ಹೆರಿಗೆ ಆದ್ಮೇಲೆ ಬೇಕಾದ್ರೆ ದವಾಖಾನಿಂದ ಸೀದಾ ಖುಷಿನ ತಾಯಿನ ಕರ್ಕೊಂಬಂದು ನಿಮ್ಮನಿಗೆ ಬಿಡ್ತೀವಿ ಆದ್ರೆ ಈಗ ಬ್ಯಾಡ್ರಿ ಹೆರಿಗೆ ಮಾಡಿಸ್ಬಿಡ್ತೇವ್ರಿ ಅಂತ ಹೇಳಾರ ಏನಕ್ಕೆ ರಾಣಿ ವೈಭೋಗ ನಮ್ಮ ಪಾರ್ವತಿದ ಅದೃಷ್ಟ ಅಷ್ಟು ಚಂದ ನೋಡ್ಕೊಳಕತ್ತಾರ ನಿಂತ್ಲಿಕ್ಕೆ ಕಾನ್ಸಿಲ್ಲ ಅಂತ ಏನು ಬೇಕಾದಷ್ಟ ಮಾಡ್ತಾರ ಇದನ್ನ ಮಾಡಂಗಿಲ್ಲ ಸುಮ್ಮನಿರು ಏನಿಲ್ಲ ಹೆರಿಗೆ ಆದ್ಮೇಲೆ ನೋಡ್ಬೇಕಾರೆ ನೀನ ತಂದು ಬಿಡ್ತಾರ ಇಲ್ಲ ಅಂತೇಳಿ ನಮ್ಮೂರ್ ದಾರಿ ಹಂಗಾಗೈತೆ ನಿನಗ ಗೊತ್ತೈತಿ ಅಲ್ಬೇಕಲ್ಲೇ ತೆಗ್ಗು ದಿನ್ನಿ ಅಲ್ಲಿಂದ ಇಲ್ಲಿ ಬರೋದ್ರಾಗ ಹೆರಿಗಾಕತ್ತೆ ಆ ರೋಡ್ನಾಗ ಹಂಗಾಗೈತಿ ರೋಡ್ ಬರಬ್ಬರಿ ಮಾಡುವಲ್ರು ಅದನ್ನ ಮತ್ತೆ ಹಂಗಾಗಿ ಅವ ಬೇಡ ಬಸ್ರ ಹೆಣ್ಮಗಳು ರಾತ್ರಿ ಇದು ಮಾಡಿದ್ರೆ ಕಾರ್ ಗಾಡಿ ಐತೇನ ಇನ್ ಬಸ್ಸಿ ಬಾಯ್ತಿಗೆ ಹಾಕಿ ಅಲ್ಲಿ ಬಸ್ಸಿರ ಎಲ್ಲಿ ಎಷ್ಟೊತ್ತಿಗೆ ಬರ್ತಾವ ಈ ಫ್ರೀ ಮಾಡಿದಾಗಿಂದ ಸುಡ್ಗಾಡ ತೆಪ್ಪೆ ಬರ್ತಾವ ಹಿಂಗಾಗ್ಬಿಟ್ಟತಿ ಮತ್ತೆ ಇಂಥ ಟೈಮ್ನಾಗ ಅಲ್ಲಿರೋದ ಒಳ್ಳೇದಕ್ಕಿ ಸಿಟಿಯಾಗ ಬೇಕಂದ್ರೆ ಅಲ್ಲೇ ಪಟಕ್ಕಿನ ಮನ್ಯಾಗ ಒಂದಲ್ಲ ಅಂತೇಳಿ 4 ಕಾರ್ ಗಾಡಿ ಅದಾವ ಯಾವ್ದ್ರಾಗ ಬೇಕಾದ್ರೆ ಪಟಕ್ಕಿನ ಕರ್ಕೊಂಡು ಹೋಗ್ತಾರೆ ಡ್ರೈವರು ಇರ್ತಾರ ಅಲ್ಲೇ ಗೊತ್ತಾನ ಚಲೋ ಬಿಡುವ ಶಾಂತಕ್ಕ ನೀನ ಹುಡುಕಿದ್ರು ಇಂಥ ಮನೆ ಹುಡುಕ್ತಿದ್ದಿಲ್ ಬಿಡು ಅದೇನ ಕರೆ ಅದೇನ ಅಂತಾರಲ್ಲ ಅದೆಂತದ ಅಂತಾರಲ್ಲ ಮಣಿ ಅಂತ ಕಡುಬು ಅಂತೇಳಿ ಅದು ಕರೆ ಬಿಡು ನಶೀಬುವ ಆಗ್ಲಿ ಒಳ್ಳೇದಾಗ್ಲಿ ಒಟ್ಟು ನಮ್ಮನ್ನ ಬಿಟ್ಟು ಹೋಗಿ ಮಾಡ್ಕೊಂಬಂದ್ರಲ್ಲ ಇರ್ಲಿ ಬಿಡು ಹೋಲಿ ಕೂಸುಟ್ಟಿನ ನಾಮಕರಣಕರ ಕರಿತೀರ ಇಲ್ಲ ನೋಡಿ ಏನ್ ಮಾಡ್ತೀರಿ ರೇಣಕ ನೀ ಹಂಗೆ ಮಾತಾಡಬೇಡವ ನಾವೇನು ನಿನ್ ಬಿಟ್ಟು ಹೋಗ್ಬೇಕನ್ನೋದು ಏನಿಲ್ಲ ಇವ ನಮ್ಗೆ ಇದು ಕರ್ಕೊಂಡು ಹೋಗ್ಬೇಕಿತ್ತು ಮಂದಿ ಭಾಳ ಅಕ್ಕಾರ ದೊಡ್ಡ ಮಂದಿ ಗೊಳೆ ಕಟ್ಕೊಂಡು ಹೆಂಗೆ ಬಂದಾರ ಅಂದಿಂದಾರ ಅಂತೇಳಿ ಅವ್ರೇನು ಇಂತಿಷ್ಟು ಮಂದಿ ಬರ್ರಂತನೂ ಅಂದಿದ್ದಿಲ್ವ ಹಂಗಾಗಿ ಕರ್ಕೊಂಡು ಹೋಗ್ಬೇಕು ಬಿಡ್ಬೇಕು ಅನ್ನಂಗೆ ಆಗ್ಬಿಡ್ತು ನಮ್ಗೆ ಅಲ್ಲಿ ಹೋದ್ಮೇಲೆ ನೋಡ್ತೀವಿ ಎಂಥ ದೊಡ್ಡ ಹಾಲು ಎಷ್ಟು ಮಂದಿ ಬಂದಿದ್ರು ಹಂಗಾಗಿ ನಮ್ಗೆ ಎಡವಟ್ಟಾತ ನೀ ಏನು ಅನ್ಕೋಬೇಡ ಇವ ಸುಮ್ಮನಿರು ಆಗ್ಲಿ ಬಿಡು ಬೇಸರ ಮಾಡ್ಕೋಬೇಡ ಶಾಂತಕ್ಕ ಒಳ್ಳೇದಲ್ಲ ಒಟ್ಟೆಲ್ಲ ಚಲೋ ತೆಂಗೆ ನಡ್ದತ್ತಲ್ಲ ಬಿಡು ಹೋಲಿ ಬರ್ತೇವೆ ತಗೋ ನಾವ